ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಹುಚ್ಚೆಲ್ ಪುಡಿ ಮಾಡ್ತಾಯಿದ್ದೀನಿ. 100 ಗ್ರಾಮ್ ಹುಚ್ಚೆಲ್ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ, ಸಿಡಿಯೋ ತನಕ ಹುರ್ಕೊಳ್ಳೋಣ. ತುಂಬ ಏನೂ ಬೇಡ, ಇದು ಸಿಡಿಬೇಕು. ಅಷ್ಟು ಹುರ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಈಗ ಘಮ ಬರ್ತಾಯಿದೆ, ಈಗ ಸಿಡಿತಾ ಇದೆ. ಈಗ ತೆಗೆದ್ಬಿಡೋಣ ಇದನ್ನು. ನೋಡಿ, 3 ಬ್ಯಾಡಗಿ ಮೆಣಸಿನ್ಕಾಯಿ, 3 ಗುಂಟೂರು ಮೆಣಸಿನ್ಕಾಯಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾದರೂ ಅಷ್ಟು ಹಾಕ್ಕೊಂಡು ಇದೊಂದು ಚೂರು ಕಲರ್ ಚೇಂಜ್ ಆಗೋರು ಹುರ್ಕೊಳ್ಳೋಣ. ಇದು ಹುರಿದಾಗಿದೆ, ಇದನ್ನು ತೆಗೆದ್ಬಿಡೋಣ. 2 ಟೇಬಲ್ ಸ್ಪೂನ್ಸ್ ಸಾಕು, ಇಷ್ಟು ಬಿಸಿ ಆದರೆ ಸಾಕು, ಕಪ್ಪಗಾಗ್ಬಿಡುತ್ತೆ. ಈಗ ಕರಿಬೇವು, ಒಂಚೂರು ಕರಿಬೇವು, ಆಮೇಲೆ ಒಂಚೂರು ಹುಣಸೆಹಣ್ಣು, ಅದನ್ನು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಗರಿ ಗರಿ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ತೆಗೆದ್ಬಿಡೋಣ, ಸಾಕಿಷ್ಟು ಉದ್ದಿದ್ದು. ಈಗ ನೋಡಿ, ಎಲ್ಲ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ 3/4 ಟೀ ಸ್ಪೂನು ಇದು ಜೀರಿಗೆ ತೊಗೊಂಡು ನೋಡಿ, 3/4 ಟೀ ಸ್ಪೂನ್ ಜೀರಿಗೆ ಹಾಕಬೇಕು. ಈಗ ಉಪ್ಪು ಹಾಕಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಈ ಥರ ರುಬ್ಕೊಂಡು ಇನ್ನೂ ಒಂದು ಸುತ್ತು ರುಬ್ಬಬೇಕು. ಈ ಟೈಮಲ್ಲಿ ಒಂದು ಚೂರು ಬೆಲ್ಲ, ಒಂದಿಷ್ಟು ರುಚಿ ಕೊಡುತ್ತೆ ಅಂತ. ನೋಡಿ, ರೆಡಿಯಾಗಿದೆ. ಯಾವ ಪಲ್ಯ ಮಾಡಿದ್ರೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದು, ಇದನ್ನು ಹಂಗೆ ಹಾಕ್ಕೊಂಡು ತಿನ್ಬೋದು. ಜೋಳದ ರೊಟ್ಟಿ ಜೊತೆಗೆ, ಚಪಾತಿಗೆ, ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಹುಚ್ಚೆಲ್ ಪುಡಿ ರೆಡಿ ಆಯಿತು. ಅಷ್ಟು ಟೇಸ್ಟಾಗಿ ಮೊಸರು ಜೊತೆನೂ ಕಲಿಸ್ಕೊಂಡು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ. ಜೋಳದ ರೊಟ್ಟಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ಎಣ್ಗಾಯಿ ಪಲ್ಯ ಜೊತೆಗೂ ಹಾಕ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಏನು ತಂದಿದ್ದೀನಿ ಅಂದರೆ ಮೆಂತ್ಯ ಮಸಾಲೆ ಪಲಾವ್. ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನಾನು 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಮಸಾಲೆ ಒಂದು ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ, ಪಲಾವ್ ಎಲ್ಲ 2 ಚಕ್ಕೆ, 1/2 ಟೀ ಸ್ಪೂನು ಸೋಂಪು, ಲವಂಗ 1 ಏಲಕ್ಕಿ 1-2 ಇಷ್ಟನ್ನು ಹಾಕಬೇಕು. ಇದಕ್ಕೊಂದು ಮಸಾಲೆ ರುಬ್ಕೊಬೇಕು. 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು 4-5 ಹಸಿಮೆಣಸಿನಕಾಯಿ, 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದು, ಸ್ವಲ್ಪ ಕೊತ್ತಂಬರಿ ರುಬ್ಬಕ್ಕೆ, ಸ್ವಲ್ಪ ಪುದೀನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, 1 ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು 1/2 ಟೀ ಸ್ಪೂನು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಸೋಂಪು, ಸ್ವಲ್ಪ ಕೊತ್ತಂಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವೆಲೆ ಇಷ್ಟನ್ನು ಹಾಕಿದ್ದೀನಿ. 2 ನಿಮಿಷ ಫ್ರೈ ಆಗಲಿ. ಈಗ ಸ್ವಲ್ಪ ಕರಿಬೇವು, 1 ಜೊತೆ ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿರೋದು, ಇದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಕಲಕ್ಕೆ ಸ್ವಲ್ಪ ಹಸಿ ವಾಸನೆ ಹೋಗೋದು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಒಂದು ಸಣ್ಣದ 2 ಟೊಮೆಟೊ ಹಾಕ್ತಾಯಿದ್ದೀನಿ. ಅದೊಂದು 2 ನಿಮಿಷ ಆದ್ಮೇಲೆ ಆಮೇಲೆ ಆಲೂಗಡ್ಡೆ, ಕ್ಯಾರೆಟು, ಬಟಾಣಿ ಇಷ್ಟು ತೊಗೊಂಡಿದ್ದೀನಿ ನಾನು. ಅದೊಂದು ಬೇರೆ ಕತ್ತರಿಸ್ಕೊಂಡು ಹಾಕ್ತೇವೆ. ಈಗ ಸ್ವಲ್ಪ ಕ್ಯಾರೆಟು, ಆಲೂಗಡ್ಡೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಟಾಣಿ, ಸಿಗಡೆ ತೊಗೊಂಡಿದ್ದೀನಿ, ಸ್ವಲ್ಪ ಬಟಾಣಿ, ಮೆಂತ್ಯ ಸೊಪ್ಪು. ನೋಡಿ, ನಾನು ಅರ್ಶಿನ ಹಾಕಿ ಉಪ್ಪು ಹಾಕಿ ಸಣ್ಣದಾಗಿ ಹಾಕಿಬಿಟ್ಟು ಸ್ವಲ್ಪ ನೀರಲ್ಲಿ ಇಂಡ್ಬಿಟ್ಟು ಹಾಕ್ಕೊಳ್ಳಿ. ಅದು ಸಕ್ಕರೆ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ. 1-2 ನಿಮಿಷ ಅರ್ಶಿನ ಉಪ್ಪು ಹಾಕ್ಕೊಂಡು ಉಪ್ಪಕ್ಕೆ ಕಡಿಮೆ ಆಗುತ್ತೆ ಅಂತ ಇಷ್ಟು ಹಾಕಿದ್ದೀನಿ. 1-2 ನಿಮಿಷ ಫ್ರೈ ಮಾಡೋಣ. ರುಚಿ ತಕ್ಕಷ್ಟು ಉಪ್ಪು ನೋಡಿ, ಇದು ಹಾಕಿದ್ದೀನಿ. ನೋಡಿ, ಆವಾಗಲೇ ಹೇಳಿದ್ನಲ್ಲ, ಚಕ್ಕೆ, ಲವಂಗ ಎಲ್ಲನೂ, ತೆಂಗಿನಕಾಯಿ, ಸೋಂಪು, ಪುದೀನ, ಕೊತ್ತಂಬರಿ ಎಲ್ಲ ಹೇಳಿದ್ನಲ್ಲ ಅದು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋದು, ಸ್ವಲ್ಪ ಎಣ್ಣೆ ಬಿಡೋದು ಹುರ್ಕೊಂಬರೋಣ. ಸ್ವಲ್ಪ ಮೊಸರು, 1-2 ಟೇಬಲ್ ಸ್ಪೂನ್ ಮೊಸರು ನೋಡಿ ಆಯಿತು. ಈಗ ನೀರು ಹಾಕೋಣ. 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ, 4 ಗ್ಲಾಸ್ ನೀರು ಹಾಕ್ತೀನಿ.
ಒಂದು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕೋಣ. ಅಕ್ಕಿ ಹಾಕ್ತಾ ಇದ್ದೀನಿ. ಕುದಿ ಬಂದಿದೆ. 2 ಅಕ್ಕಿ, 2 ವಿಸಿಲು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಮಸಾಲೆ ಮೆಂತ್ಯ ಪಲಾವು. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ ಮಸಾಲೆ ಮೆಂತ್ಯ ಪಲಾವ್ ರೆಡಿ ಆಗಿದೆ. ಅಷ್ಟು ಟೇಸ್ಟಾಗಿ, ಅಷ್ಟು ರುಚಿಯಾಗಿ. ಮದುವೆ ಮನೆಯಲ್ಲಿ ಈ ಥರನೇ ಎಲ್ಲ ಮಾಡೋದು, ಇದು ಹೋಟ್ಲಲ್ಲೆಲ್ಲ. ಮೊಸರು ಬಜ್ಜಿ ಎಲ್ಲಾದರೂ ತಿನ್ಬೋದು. ನೋಡಿ ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.